ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಮುಖ್ಯಾಂಶಗಳು: ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಬಡವರಿಗಾಗಿ ತ್ವರಿತ ಹಾಗೂ ದೀರ್ಘಕಾಲ ಬಾಳಿಕೆ ಬರುವ ಮನೆಗಳ ನಿರ್ಮಾಣ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಶಾಲಾ ಕಾಲೇಜು ಆರಂಭ, ಮಕ್ಕಳ ಆರೋಗ್ಯ ರಕ್ಷಣೆಗೆ ಸರ್ಕಾರ ಸೂಕ್ತ ಕ್ರಮ, ಸಚಿವ ಸುರೇಶ್ ಕುಮಾರ್. ನಾಳೆ ದೇಶಾದ್ಯಂತ ಕೋವಿಡ್-19 ಲಸಿಕೆ ವಿತರಣೆಗೆ ಪೂರ್ವ ಸಿದ್ಧತೆ, ರಾಜ್ಯದ 5 ಜಿಲ್ಲೆಗಳಲ್ಲಿ ತಾಲೀಮು. ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಫಾಸ್ಟ್ಯಾಗ್ ಮೂಲಕ ಟೋಲ್ ಸಂಗ್ರಹ, ಕೇಂದ್ರದಿಂದ ಫೆಬ್ರವರಿ 15ರವರೆಗೆ ಗಡುವು ವಿಸ್ತರಣೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಭಾರತ ಜಾಗತಿಕ ವಸತಿ ತಂತ್ರಜ್ಞಾನ ಸವಾಲು GHTC ಇಂಡಿಯಾ ಅಡಿಯಲ್ಲಿ ಲೈಟ್ ಹೌಸ್ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಿ ಡಿಜಿಟಲ್ ಮಾಧ್ಯಮದ ಮೂಲಕ ಕೈಪಿಡಿಗಳನ್ನು ಬಿಡುಗಡೆ ಮಾಡಿದರು. Material and processes in the construction sector for the first time in the country. Speaking on the occasion, Prime Minister Modi said that these 6 projects will give a new direction to housing projects in the country. ಇಂದು ಉದ್ಘಾಟಿಸಲಾದ ವಸತಿ ಯೋಜನೆಗಳು ದೇಶದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ರಾಜ್ಯಗಳನ್ನು ಒಳಗೊಂಡು ಒಕ್ಕೂಟ ವ್ಯವಸ್ಥೆಗೆ ಉತ್ತಮ ಉದಾಹರಣೆಯಾಗಿದ್ದು ನಿರ್ಮಾಣ ಕ್ಷೇತ್ರಕ್ಕೆ ಹೊಸ ದಿಕ್ಕು ನೀಡಲಿದೆ ಎಂದರು. ಬಡವರಿಗೆ ಕಟ್ಟುವ ಮನೆಗಳು ಶೀಘ್ರ ಪೂರ್ಣಗೊಳ್ಳಬೇಕು, ಸುಸ್ಥಿರವಾಗಿ ದೀರ್ಘಕಾಲ ಬಾಳಿಕೆ ಬರುವಂತಿರಬೇಕು. ಈ ನಿಟ್ಟಿನಲ್ಲಿ ಜಾಗತಿಕ ವಸತಿ ತಂತ್ರಜ್ಞಾನ ಸವಾಲು ಆರಂಭಿಸಲಾಗಿದೆ ಎಂದರು. ಈ ಯೋಜನೆಗಳಲ್ಲಿ ನ್ಯೂಜಿಲೆಂಡ್, ಫ್ರಾನ್ಸ್, ಕೆನಡಾ ಮೊದಲಾದ ರಾಷ್ಟ್ರಗಳ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲಾಗಿದ್ದು ವಸತಿ ಯೋಜನೆಗಳಿಗೆ ವೇಗವೂ ದೊರೆಯುತ್ತದೆ, ಸದೃಢವಾಗಿಯೂ ಇರುತ್ತವೆ. 6 ತಾಣಗಳಲ್ಲಿ 1 ವರ್ಷದಲ್ಲಿ ಈ ರೀತಿಯಲ್ಲಿ 1,000 ಮನೆ ನಿರ್ಮಿಸಲಾಗುವುದು ಎಂದರು. ವಿಶ್ವವಿದ್ಯಾಲಯಗಳು, ಎಂಜಿನಿಯರಿಂಗ್ ಕಾಲೇಜುಗಳು ತಮ್ಮ ವಿದ್ಯಾರ್ಥಿಗಳ ಗುಂಪುಗಳನ್ನು ರೂಪಿಸಿ ಇಂಥ ವಿನೂತನ ಯೋಜನೆಗಳ ತಾಣಕ್ಕೆ ಕಳುಹಿಸಿ ಅಧ್ಯಯನ ಮಾಡಿಸಿದರೆ ಈ ಪ್ರಾಯೋಗಿಕ ಪ್ರಯೋಗದಿಂದ ಅವರ ಜ್ಞಾನ ಹೆಚ್ಚುತ್ತದೆ. ಜೊತೆಗೆ ನಮ್ಮ ದೇಶದ ಸಂಪನ್ಮೂಲ ಅಗತ್ಯಕ್ಕೆ ಅನುಗುಣವಾಗಿ ಈ ತಂತ್ರಜ್ಞಾನದ ಸ್ವರೂಪವನ್ನೇ ಬದಲಿಸಲು ಸಾಧ್ಯವಾಗುತ್ತದೆ ಎಂದರು. ಈ ಯೋಜನೆಯ ಜೊತೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿಗೂ ಒತ್ತು ನೀಡಲಾಗಿದ್ದು ಇದಕ್ಕಾಗಿಯೇ ಉತ್ತಮ ನಿರ್ಮಾಣಕಾರರ ನಿರ್ಮಾಣಕ್ಕಾಗಿ ಪ್ರಮಾಣಪತ್ರ ಕೋರ್ಸ್ ಆರಂಭಿಸಲಾಗಿದೆ ಎಂದರು. ಆಶಾ ಇಂಡಿಯಾ ಕಾರ್ಯಕ್ರಮ 21ನೇ ಶತಮಾನದ ನಿರ್ಮಾಣಗಳಿಗೆ ಒತ್ತು ನೀಡಲಿದೆ ಎಂದ ಅವರು ತಂತ್ರಜ್ಞಾನದ ಅಳವಡಿಕೆಯ ಮಹತ್ವವನ್ನು ಪ್ರತಿಪಾದಿಸಿದರು. ಬಡವರಿಗಾಗಿ ನಿರ್ಮಿಸುತ್ತಿರುವ ಮನೆಗಳ ವಿಚಾರದಲ್ಲಿ ಪಾರದರ್ಶಕತೆ ಕಾಪಾಡಲಾಗುತ್ತಿದೆ, ಇದರಲ್ಲೂ ತಂತ್ರಜ್ಞಾನ ನೆರವಿಗೆ ಬಂದಿದೆ ಎಂದರು. लोगों का भरोसा टूटता जा रहा था. जीवन भर की पूंजी लगाकर घर खरीद तो लिया, पैसे तो जमा कर दिए, लेकिन घर कागज पर ही रहता था. घर मिल जाएगा इसका भरोसा नहीं रह गया था. कमाई होने के बावजूद भी अपनी जरूरत भर का घर खरीद पाएंगे इसका भरोसा भी डगमगा गया था. वजह क्योंकि कीमतें इतनी ज्यादा हो गई थी. एक और भरोसा जो टूट गया था वो ये कि क्या कानून हमारे साथ देगा कि नहीं देगा. अगर बिल्डर के साथ कोई झगड़ा हो गया, मुसीबत आ गई, तो ये भी एक चिंता का विषय था. हाउसिंग सेक्टर की ये स्थिति हो गई थी कि किसी गड़बड़ी की स्थिति में सामान्य व्यक्ति को ये भरोसा ही नहीं था कि कानून उसके साथ खड़ा होगा. और साथियों, इन सब से वो किसी तरह निपटकर आगे बढ़ना भी चाहता था. तो बैंक की ऊंची ब्याज, कर्ज मिलने में होने वाली मुश्किलें उसके और इन सपनों को फिर एक बार नीचे पस्त कर देती थी. आज मुझे संतोष है कि बीते 6 वर्षों में देश में जो कदम उठाए गए हैं उसने एक सामान्य मानवी का, खास करके मेहनतकश मध्यम वर्गीय परिवार का ये भरोसा लौटाया है कि उसका भी अपना घर हो सकता है,
अपना मालिकी का घर हो सकता है। अब देश का फोकस है गरीब और मध्यम वर्ग की जरूरतों पर। अब देश ने प्राथमिकता दी है में तेजी लाने के लिए विश्व में उपलब्ध नवीनतम एवं तीव्र निर्माण तकनीकों को पहचानकर मुख्य धारा में लाना है, ताकि देश में आवास निर्माण क्षेत्र के वर्तमान इकोसिस्टम को सुदृढ़ किया जा सके। GHTC इंडिया के 3 घटक हैं: कंस्ट्रक्शन टेक्नोलॉजी इंडिया, एक्सपो कम कर इन्हें 6 व्यापक श्रेणियों में बांटा गया। इनमें से उत्कृष्ट तकनीकों का चयन कर 6 शहरों से अलग अलग तकनीकों के उपयोग से लाइट हाउस प्रोजेक्ट्स का निर्माण किया जा रहा है। इन प्रोजेक्ट्स में प्रत्येक जगह लगभग 1000 मकानों का निर्माण किया जाएगा। प्रीकास्ट ಇದಕ್ಕೂ ಮುನ್ನ ನಾಗರಿಕ ವಿಮಾನಯಾನ ಮತ್ತು ವಸತಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೊಸ ವರ್ಷದ ಮೊದಲ ದಿನ ಆರಂಭಿಸಲಾಗಿರುವ ಈ ಕಾರ್ಯಕ್ರಮ ದೇಶದ ವಸತಿ ನಿರ್ಮಾಣ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಐತಿಹಾಸಿಕ ಬದಲಾವಣೆ ತರುವ ದಿನವಾಗಿದೆ ಮತ್ತು ಇದು ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತ ಕನಸು ನನಸು ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಎಂದರು. ವರ್ಚುವಲ್ ಮೂಲಕ ಉತ್ತರ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಗುಜರಾತ್, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕೈಗೆಟುಕುವ ದರದ ಭಾರತದ ಸುಸ್ಥಿರ ವಸತಿ ವೇಗವರ್ಧಕಗಳ ವಿಜೇತರನ್ನು ಘೋಷಿಸಿದರು. ಜೊತೆಗೆ ಪ್ರಧಾನಮಂತ್ರಿ ವಸತಿ ಯೋಜನೆ, ನಗರ ಅಭಿಯಾನದ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ನವಾರಿತಿ ಅಂದರೆ ಹೊಸ, ಕೈಗೆಟುಕುವ, ಮೌಲ್ಯೀಕರಿಸಿದ ಭಾರತೀಯ ವಸತಿಗಾಗಿ ಸಂಶೋಧನಾ ನಾವೀನ್ಯತೆ ತಂತ್ರಜ್ಞಾನಗಳು ಎಂಬ ಹೆಸರಿನ ನವೀನ ನಿರ್ಮಾಣ ತಂತ್ರಜ್ಞಾನಗಳ ಪ್ರಮಾಣಪತ್ರ ಕೋರ್ಸ್ ಮತ್ತು GHTC ಇಂಡಿಯಾ ಮೂಲಕ ಗುರುತಿಸಲಾದ 54 ನವೀನ ವಸತಿ ನಿರ್ಮಾಣ ತಂತ್ರಜ್ಞಾನಗಳ ಸಂಗ್ರಹವನ್ನು ಪ್ರಧಾನಿ ಬಿಡುಗಡೆ ಮಾಡಿದರು. ಇಂದಿನಿಂದ ರಾಜ್ಯದಲ್ಲಿ ಭೌತಿಕ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗಿವೆ. SSLC ಮತ್ತು ದ್ವಿತೀಯ PUC ತರಗತಿಗಳು ಪ್ರಾರಂಭವಾಗಿದ್ದು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಹಲವು ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿ ಸಮುದಾಯದಲ್ಲಿ ಆತ್ಮಸ್ಥೈರ್ಯ ತುಂಬಿದರು. ಬೆಂಗಳೂರು ಹೊರವಲಯದ ಹೊನ್ನಾನಗರ, ಚಂದಾಪುರ, ಆನೇಕಲ್ನ ಹಲವು ಶಾಲೆಗಳಿಗೆ ಅವರು ಭೇಟಿ ನೀಡಿ ಖುದ್ದು ಪರಿಶೀಲನೆ ನಡೆಸಿದರು. ಬಳಿಕ ಇಂದಿನಿಂದ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗುತ್ತಿರುವುದು ಸಂತಸ ತಂದಿದೆ. ವಿದ್ಯಾರ್ಥಿಗಳು ಶಾಲೆಗಳತ್ತ ಸಂಭ್ರಮದಿಂದ ಹೆಜ್ಜೆ ಇಡುತ್ತಿದ್ದಾರೆ. ಶಿಕ್ಷಣ ಬಾಧಿತವಾಗಿ ಮುಂದುವರಿಯಲಿದ್ದು, ಎಲ್ಲರ ಆರೋಗ್ಯ ರಕ್ಷಣೆಗೆ ಸರ್ಕಾರ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿದೆ. ಶಾಲಾ ಆವರಣದಲ್ಲಿ ಮತ್ತೊಮ್ಮೆ ಮಕ್ಕಳ ಕಲರವ ಕಂಡುಬಂದಿದೆ ಎಂದರು. ಆನ್ಲೈನ್ ಶಿಕ್ಷಣ ಪರ್ಯಾಯವಲ್ಲ, ಅದು ಪೂರಕ ವ್ಯವಸ್ಥೆ ಮಾತ್ರ. ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಶಾಲೆಗಳಿಗೆ ಹಾಜರಾಗುವಂತೆ ಸೂಚಿಸಿಲ್ಲ. ಮೊದಲ ದಿನ 35% 50% ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗುವ ನಿರೀಕ್ಷೆ ಇದೆ. ಶಾಲೆಗಳ ಮೂಲಕ ಸೋಂಕು ಹರಡದಂತೆ ಶಿಕ್ಷಕರು ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಆತಂಕ ಇರುವ ವಿದ್ಯಾರ್ಥಿ ಮತ್ತು ಪೋಷಕರು ತಮ್ಮ ಕಳವಳ ನಿವಾರಣೆಯಾದ ನಂತರವೇ ಶಾಲೆಗೆ ಬರಬಹುದು ಎಂದು ತಿಳಿಸಿದರು. ಮೊದಲನೇ ದಿವಸ ನಾವೇನು ತುಂಬ ಮಕ್ಕಳು ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇಲ್ಲ. 2 ಕಾರಣ: 35, 40%, 50% ಇವತ್ತು ಮಕ್ಕಳು ಬರ್ಬೋದು. ಚಿಂತೆ ಇಲ್ಲ. ಒಟ್ಟಾರೆ ನಮ್ಮ ಶೈಕ್ಷಣಿಕ ಚಟುವಟಿಕೆ ಪ್ರಾರಂಭ ಆಗಿದೆ. ಎಲ್ಲ ಎಚ್ಚರಿಕೆಗಳನ್ನ ನಮ್ಮ ಶಿಕ್ಷಕರು ಗಮನದಲ್ಲಿಟ್ಕೊಂಡು ಅನುಸರಿಸ್ತಾರೆ. ಮತ್ತು ನಾನು ಮತ್ತೆ ಹೇಳಿದಂಗೆ ನಮ್ಮ ಶಿಕ್ಷಕರಿಗೂ ಕೂಡ ಒಂದು ಮನಸ್ಸಿನಲ್ಲಿದೆ, ನಮ್ಮ ಶಾಲೆಯಿಂದ ಈ ಸೋಂಕು ಯಾವುದೇ ಕಾರಣ ಹರಡಬಾರದು. ಯಾವುದೇ ರೀತಿ ಆತಂಕ ಬೇಡ. ಇದು ಕೋವಿಡ್ಗಿಂತ ಇದು ತುಂಬ ಭಯಂಕರ ಅಲ್ಲ. ಅದೇ ಮುನ್ನೆಚ್ಚರಿಕಾ ಕ್ರಮ ಬೇಕು, ಅದೇ ಔಷಧಿ ಸಾಕು. ಮತ್ತೆ ಶಾಲೆಗಳಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಪರಿಶೀಲಿಸುವ ಸಲುವಾಗಿಯೇ ವಿಚಕ್ಷಣ ದಳವನ್ನು ನೇಮಿಸಲಾಗುವುದು. ಈ ದಳ ಹಠಾತ್ ಭೇಟಿ ನೀಡಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ ಎಂದರು. ವಿದ್ಯಾರ್ಥಿಗಳು ಹಿಂದಿನ ವರ್ಷದ ಸಾರಿಗೆ ಸಂಸ್ಥೆ ಬಸ್ ಪಾಸ್ಗಳನ್ನು ತೋರಿಸಿ ಉಚಿತವಾಗಿ ಸಂಚರಿಸಲು ಅವಕಾಶ ನೀಡಲಾಗಿದೆ. ವಿದ್ಯಾರ್ಥಿಗಳ ಜೊತೆ ಸಾರಿಗೆ ಸಂಸ್ಥೆ ಸಿಬ್ಬಂದಿ ಸೌಜನ್ಯದಿಂದ ವರ್ತಿಸಬೇಕು ಎಂದು ಸಲಹೆ ಮಾಡಿದರು. ಕೆಲವು ಕಡೆ ರೀಚ್ ಆಗಿಲ್ಲ ಅಂತ ಇವತ್ತು ನಾನು ಕೇಳಲ್ಪಟ್ಟೆ. ನಾನು ಈಗ ಇನ್ನೊಂದ್ಸಲ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮಾತಾಡಿ ಹೇಳ್ತೀನಿ.
ಎಲ್ಲ ಬಸ್ ಪಾಸ್ಗಳು ಕೂಡ ಅಲೋ ಮಾಡಬೇಕು ಅಂತ ಮೊದಲನೇದು. ಎರಡನೇದು, ನಾನು ಈಗಾಗಲೇ ಹಳೆ SSLC ಪರೀಕ್ಷೆ ಸಮಯದಲ್ಲೂ ಕೂಡ ಹೇಳಿದ್ದೆ, ಬಸ್ BTS ಕಂಡಕ್ಟರ್ ಮತ್ತು ಡ್ರೈವರು ಮಕ್ಕಳ ಜೊತೆ ಮಾತಾಡುವಾಗ ವರ್ತಿಸುವಾಗ ಸೂಕ್ಷ್ಮವಾಗಿ ವರ್ತಿಸಬೇಕು. ಈಗ ಹೆಂಗ್ ಓದಬೇಕು ವಿದ್ಯಾರ್ಥಿನಿ ಪವಿತ್ರ ಆನ್ಲೈನ್ ಕ್ಲಾಸ್ಗಿಂತ ಶಾಲೆಗೆ ಹೋಗಿ ಕಲಿಯುವುದು ಸೂಕ್ತವಾಗಿದೆ. ಇಂದಿನಿಂದ ಕೊರೋನಾ ಮುಂಜಾಗ್ರತೆ ಕ್ರಮಗಳಿಗೆ ಶಾಲೆಗಳು ಪುನರಾರಂಭವಾಗಿರುವುದು ಸಂತಸ ತಂದಿದೆ ಎಂದರು. ಸುರೇಶ್ ಕುಮಾರ್ ಸರ್ ಬಂದಿದ್ರು, ಅವರೆಲ್ಲ ಹೇಳಿದ್ರು ನಮಗೆ, ನಾವು ಅದೇ ಥರ ಪಾಲಿಸ್ಕೊಂಡು ಹೋಗ್ತೀವಿ. ಇನ್ಮೇಲೆ ಮುಂದೆ ಚೆನ್ನಾಗಿ ಓದ್ಕೊಂಡು ಒಳ್ಳೆ ವಿದ್ಯಾರ್ಥಿಯಾಗಿ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬರೋ ಥರ ಮಾಡ್ತೀವಿ ಸರ್. ರಾಜ್ಯದಲ್ಲಿ ಇಂದಿನಿಂದ SSLC ಮತ್ತು ದ್ವಿತೀಯ PUC ತರಗತಿಗಳು ಆರಂಭವಾಗಿದ್ದು, ವಿದ್ಯಾರ್ಥಿಗಳು ಸುರಕ್ಷತಾ ಕ್ರಮಗಳೊಂದಿಗೆ ಶಾಲಾ ಕಾಲೇಜುಗಳಿಗೆ ಆಗಮಿಸುತ್ತಿದ್ದಾರೆ. ಕೆಲವು ಶಾಲಾ ಮತ್ತು ಕಾಲೇಜುಗಳನ್ನು ಜನವರಿ 4ರಿಂದ ತೆರೆಯಲು ತೀರ್ಮಾನಿಸಿದ್ದು, ಇನ್ನು ಕೆಲವು ಶಾಲಾ ಕಾಲೇಜುಗಳಲ್ಲಿ ಬೋಧನೆ ಆರಂಭಗೊಂಡಿದೆ. ಆನ್ಲೈನ್ ಮೂಲಕವೂ ತರಗತಿಗಳಿಗೆ ಹಾಜರಾಗಲು ಅವಕಾಶ ಕಲ್ಪಿಸಿದ್ದು, ಈ ಹಿನ್ನೆಲೆಯಲ್ಲಿ ಮೊದಲ ದಿನ ವಿದ್ಯಾರ್ಥಿಗಳ ಹಾಜರಾತಿಯಲ್ಲಿ ಅಷ್ಟೇನೂ ಹೆಚ್ಚಳ ಕಂಡುಬಂದಿಲ್ಲ. ಶೇಷಾದ್ರಿಪುರಂ ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್ ಮಾಹಿತಿ ನೀಡಿ, ಇಂದಿನಿಂದ ದ್ವಿತೀಯ PUC ತರಗತಿಗಳನ್ನು ಆರಂಭಿಸಿದ್ದು, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಮೂಡಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದರು. ಸೊ ಇದನ್ನು ನಮ್ಮ ರಾಜ್ಯ ಸರ್ಕಾರದ ಆದೇಶದಂತೆ 10th ಮತ್ತು PUC ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ತಿಳಿಸಿರೋದ್ರಿಂದ ನಾವು ನಮ್ಮ ಕಾಲೇಜಿನಲ್ಲಿ ಸೆಕೆಂಡ್ PU ಕ್ಲಾಸಸ್ನ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಏನೇನು ಪ್ರಿಕಾಷನರೀಸ್ ತಗೋಬೇಕು ರಾಜ್ಯ ಸರ್ಕಾರ. ವಿದ್ಯಾರ್ಥಿ ಸೆಬಾಸ್ಟಿನ್, ಆನ್ಲೈನ್ ತರಗತಿಗಳಿಗಿಂತ ಆಫ್ಲೈನ್ ತರಗತಿಗಳು ಹೆಚ್ಚು ಪ್ರಯೋಜನಕಾರಿ, ಹಾಗಾಗಿ ಕಾಲೇಜಿಗೆ ಆಗಮಿಸಿದ್ದಾಗಿ ಹೇಳಿದರು. Social distancing with each other. We have to take every precaution given by college and follow the every instructions. We have to be safety. We have to take care of our own health and we have to take care of others' health. I'm eager to come back to my college, meet my teachers back, study well. Offline classes are more effective than online classes. I couldn't understand anything in online classes, so I decided to come offline. ಮತ್ತೋರ್ವ ವಿದ್ಯಾರ್ಥಿ ಪುನೀತ್, ಆನ್ಲೈನ್ ತರಗತಿಗಳಿಂದ ಸಂಶಯಗಳು ನಿವಾರಣೆಯಾಗುವುದಿಲ್ಲ ಎಂದರು. ತುಂಬ ಖುಷಿ ಆಗ್ತಿದೆ ಒಂದು ಇದರಲ್ಲಿ, ಯಾಕಂದರೆ ಬೋರ್ಡ್ ಎಕ್ಸಾಮ್ ಇದೆ, ತುಂಬ ಕಷ್ಟ ಆಗ್ತಿತ್ತು ಆನ್ಲೈನ್ ಕ್ಲಾಸಲ್ಲಿ ಓದೋಕ್ಕೆ. ಆನ್ಲೈನ್ ಕ್ಲಾಸಲ್ಲಿ ಓದೋದು ಅಷ್ಟು ಈಸಿ ಅಲ್ಲ, ಯಾಕಂದರೆ ನೆಟ್ವರ್ಕ್ ಪ್ರಾಬ್ಲಮ್ಸ್ ಇರುತ್ತೆ. ಅದರಿಂದ ಆನ್ಲೈನ್ ಕ್ಲಾಸ್ ಬಂದು ಆಫ್ಲೈನಲ್ಲಿ ಓದಿರೋದು ಖುಷಿ ಆಗ್ತದೆ. ಸಿಬ್ಬಂದಿ ಮುನಿಯಪ್ಪ, ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಲು ವಿಶೇಷ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಗೌರ್ಮೆಂಟ್ ಏನು ರೂಲ್ಸ್ ಇದೆಯೋ ಆ ಗೈಡ್ಲೈನ್ಸನ್ನು 100% ಫಾಲೋ ಮಾಡ್ತಾ ಇದ್ದೀವಿ. ಸೊ ನಾವು ಇಷ್ಟು ದಿವಸ ಆನ್ಲೈನ್ ಕ್ಲಾಸಸ್ ಮಾಡ್ತಾಯಿದ್ವಿ. ಇವತ್ತು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ. ಆ ಹುಡುಗರಿಗೆ ಏನೇನು ಪ್ರಿಕಾಷನರಿ ಮೆಷರ್ಸ್ ಬೇಕೋ ಅದನ್ನೆಲ್ಲ ಫಾಲೋ ಮಾಡ್ತಾಯಿದ್ದೀವಿ ನಾವು. ಮಲ್ಲೇಶ್ವರದ 18ನೇ ಕ್ಲಾಸ್ನ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ರತ್ನಾಕರ್ ಶೆಟ್ಟಿ ಬೆಳಗ್ಗೆ ವಾಣಿಜ್ಯ ತರಗತಿಗಳನ್ನು ನಡೆಸುತ್ತಿದ್ದು, ಮಧ್ಯಾಹ್ನ ಕಲೆ ಮತ್ತು ವಿಜ್ಞಾನ ತರಗತಿಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಪಾಲಿಸಿಕೊಂಡು ದೈಹಿಕ ಅಂತರವನ್ನು ಕಾಪಾಡುವಂಥದ್ದು, ಮಾಸ್ಕ್ ಹಾಕುವಂಥದ್ದು, ಸ್ಯಾನಿಟೈಸರ್ ಮಾಡುವಂಥದ್ದು, ಈ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಇದ್ದೇವೆ. ಹಾಗೆ ಇನ್ನು ಇವತ್ತು ಈಗ ಸುಮಾರು ವಿದ್ಯಾರ್ಥಿಗಳು ಬಂದಿದ್ದಾರೆ ನಮ್ಮ ಕಾಲೇಜಿಗೆ, ಇನ್ನು ಕೂಡ ಬರ್ತಾರೆ. ಹಾಗೆ ತರಗತಿಗಳು ಚೆನ್ನಾಗಿ ನಡ್ಕೊಂಡು ಹೋಗಲಿಕ್ಕೆ ಹೆಚ್ಚು ವಿದ್ಯಾರ್ಥಿಗಳು. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರೊಬ್ಬರು ಮಾತನಾಡಿ, ಎಲ್ಲೆಡೆ ಉತ್ತಮ ಸ್ಪಂದನೆ ದೊರೆಯುತ್ತಿದೆ. ತಾವು ಹಲವು ಕಾಲೇಜುಗಳಿಗೆ ಭೇಟಿ ನೀಡಿದ್ದು, ಸುರಕ್ಷತೆಗೆ ಪ್ರಧಾನ ಆದ್ಯತೆ ನೀಡಿರುವುದು ಕಂಡುಬಂದಿದೆ ಎಂದರು. ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಪ್ರಥಮ PUCಯಲ್ಲಿ 900 ವಿದ್ಯಾರ್ಥಿಗಳಿದ್ದಾರೆ, ದ್ವಿತೀಯ PUCಯಲ್ಲಿ 700 ವಿದ್ಯಾರ್ಥಿಗಳಿದ್ದಾರೆ. ಸೊ ಇಲ್ಲಿ ಈ ಎಲ್ಲ ಅಚ್ಚುಕಟ್ಟಾಗಿ ಮೊನ್ನೆಯಿಂದನೂ ನಾವು ಕಳೆದ ವಾರದಿಂದನೂ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮೊನ್ನೆ ಮಂತ್ರಿಯವರು ಸಹ ಇಲ್ಲಿ ಬಂದಿದ್ದರು, ನೋಡಿ ಚೆನ್ನಾಗಿ. ಕೋವಿಡ್-19 ಸೋಂಕಿನಿಂದಾಗಿ ಕಳೆದ ಹಲವು ತಿಂಗಳಿಂದ ಮುಚ್ಚಲ್ಪಟ್ಟಿದ್ದ ಶಾಲಾ ಕಾಲೇಜುಗಳು ಹೊಸ ವರ್ಷದ ಆರಂಭದೊಂದಿಗೆ ರಾಜ್ಯಾದ್ಯಂತ ಉತ್ಸಾಹದಿಂದ ಮತ್ತೆ ಆರಂಭವಾಗಿವೆ. ದೀರ್ಘಕಾಲದ ಬಳಿಕ ಶಾಲೆಗೆ ಬಂದ ಮಕ್ಕಳಲ್ಲೂ ಉತ್ಸಾಹ ಮತ್ತು ಕುತೂಹಲ ಎದ್ದು ಕಾಣುತ್ತಿತ್ತು. ಧಾರವಾಡ ಜಿಲ್ಲೆಯಲ್ಲಿ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಗುಲಾಬಿ ಹೂವು ನೀಡಿ ಸ್ವಾಗತಿಸಿದರು. ಹೆಚ್ಚಿನ ಶ್ರದ್ಧೆ ವಹಿಸಿ ಕಲಿಕೆಯಲ್ಲಿ ತೊಡಗುವಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದರು. ಶಾಲಾ ಕಾಲೇಜುಗಳ ಆರಂಭದ ಹಿನ್ನೆಲೆಯಲ್ಲಿ ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಪರಸ್ಪರ ಅಂತರ ಕಾಪಾಡಿಕೊಂಡು ಸ್ಯಾನಿಟೈಸರ್ ಬಳಸಲು ಆದ್ಯತೆ ನೀಡಲಾಗಿತ್ತು.
ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಮಾತನಾಡಿ, ವಾರದಿಂದ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. 35% ವಿದ್ಯಾರ್ಥಿಗಳು ಆಗಮಿಸಿದ್ದು, ಭೌತಿಕ ತರಗತಿಗಳಿಗೆ ಹಾಜರಾಗಲು ಮಕ್ಕಳಲ್ಲಿ ಹೆಚ್ಚಿನ ಉತ್ಸಾಹ ಕಂಡುಬರುತ್ತಿದೆ ಎಂದು ವಾಲಂಟರಿಯಾಗಿ ಬಂದಿದ್ದಾರೆ. ಆಮೇಲೆ ಅವರ ಎಲ್ಲ ತಂದೆ ತಾಯಿಗಳ ಅನುಮತಿಯನ್ನು ಪಡೆದು ಬಂದಿದ್ದಾರೆ. ಮಕ್ಕಳ ಆರೋಗ್ಯವನ್ನು ನಾವು ಮುಖ್ಯವಾಗಿ ಇಟ್ಟುಕೊಂಡು ಅವರಿಗೆ ಏನೇನು ಆನ್ಲೈನ್ ಕ್ಲಾಸಸ್ಗಳಲ್ಲಿ ಏನು ಆಗಲ್ಲ ಅಂದರೆ ಅದು ತಿಳಿಸಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅವೆಲ್ಲ ಆಫ್ಲೈನ್ ಕ್ಲಾಸಸ್ಸಲ್ಲಿ ಹೇಳ್ತೇವೆ. ಮನೆಯಲ್ಲಿ ಯಾರಿಗಾದರೂ ಶೀತ. ವಿಜಯಪುರ ಜಿಲ್ಲೆಯಲ್ಲೂ ವಿದ್ಯಾರ್ಥಿಗಳು ವಿಶ್ವಾಸದಿಂದ ಶಾಲಾ ಕಾಲೇಜುಗಳಿಗೆ ಆಗಮಿಸಿದರು. ಇಲ್ಲಿನ ಶಾಲೆಗಳಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಬಹುದಿನಗಳ ಬಳಿಕ ಶಾಲೆಗೆ ಬಂದ ಮಕ್ಕಳನ್ನು ಶಿಕ್ಷಕರು ಪ್ರೀತಿ ಮತ್ತು ಆಧಾರದಿಂದ ಸ್ವಾಗತಿಸಿದರು. ಶಿಕ್ಷಕ ಶಿವಾಜಿ ಕಾಯಕ್ವಾಡ್, ಸರ್ಕಾರದ ಆದೇಶದಂತೆ ಕೋವಿಡ್ ಸುರಕ್ಷತಾ ಕ್ರಮಗಳ ಜೊತೆಗೆ ಶಾಲೆ ತೆರೆದಿದ್ದೇವೆ. ಪಾಠದ ಜೊತೆಗೆ ಮಕ್ಕಳ ಆರೋಗ್ಯ ರಕ್ಷಣೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಅವರು ಆ ಪ್ರಕಾರವೇ ಮಕ್ಕಳಿಗೆ ಕಳಿಸಿದ್ದಾರೆ. ಎಲ್ಲ ರೀತಿಯಿಂದ ಕೋಆಪರೇಷನ್ ಆಗಿದೆ. ಸರ್ಕಾರದ ಒಳ್ಳೆಯ ನಿರ್ಧಾರ, ಮಕ್ಕಳ ಭವಿಷ್ಯಕ್ಕೋಸ್ಕರ ಸರ್ಕಾರ ಒಳ್ಳೆಯ ನಿರ್ಧಾರ ತಗೊಂಡಿದೆ. ವಿದ್ಯಾರ್ಥಿನಿ ಸೋನು ಪಾಟೀಲ್, ಮನೆಯಲ್ಲೇ ಕುಳಿತು ಬೇಸರವಾಗಿತ್ತು. ಹೊಸ ವರ್ಷದೊಂದಿಗೆ ಮತ್ತೆ ಕಾಲೇಜು ಆರಂಭವಾಗಿರುವುದು ನಮ್ಮ ಸಂತಸ ಹೆಚ್ಚಿಸಿದೆ ಎಂದು ತಿಳಿಸಿದರು. ನಾವು ಯಾವ ಥರ ಇಕ್ವಿಪ್ಮೆಂಟ್ಸ್ ತಗೋಬೇಕು, ಯಾವ ಥರ ಪ್ರಿವೆಂಟೇಷನ್ ಇಟ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್. ಬಳ್ಳಾರಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಆಗಮಿಸಿದ ವಿದ್ಯಾರ್ಥಿಗಳನ್ನು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಅವರು ಗುಲಾಬಿ ಹೂ ನೀಡಿ ಪ್ರೀತಿಯಿಂದ ಸ್ವಾಗತಿಸಿದರು. ಬಳಿಕ ವಿಶ್ವಾಸ ಹೆಚ್ಚಿಸುವ ಉದ್ದೇಶದಿಂದ ಸಂಭ್ರಮದಿಂದ ವಿದ್ಯಾರ್ಥಿಗಳನ್ನು ಶಾಲಾ ಕಾಲೇಜುಗಳಿಗೆ ಸ್ವಾಗತಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ 3111 ಶಾಲೆಗಳು ಆರಂಭವಾಗಿವೆ. ಕಡ್ಡಾಯವಾಗಿ ಶಾಲೆಗೆ ಬರುವುದಕ್ಕೆ ವಿನಾಯಿತಿ ನೀಡಲಾಗಿದೆ. ಪೋಷಕರ ಒಪ್ಪಿಗೆ ಪಡೆದ ಮಕ್ಕಳು ಶಾಲೆಗೆ ಆಗಮಿಸುತ್ತಿದ್ದಾರೆ ಎಂದರು. ಎಲ್ಲೆಲ್ಲಿ ಸಂಗೀತ ಸಾಧ್ಯ ಇದೆ, ಸಂಗೀತದ ಮುಖಾಂತರ ಶಿಕ್ಷಕರೇ ಮಕ್ಕಳಿಗೆ ಹೂವನ್ನು ನೀಡೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಬಾಗಿಲಲ್ಲಿ ನಿಂತು ಸ್ವಾಗತಿಸಿ ಎಲ್ಲ ಮಕ್ಕಳನ್ನು ಒಳಗಡೆ ಕರ್ಕೊತಾ ಇದ್ದಾರೆ. ಈ ಒಂದು ಸಂಭ್ರಮಾಚರಣೆ ಹೊಸ ವರ್ಷದಲ್ಲಿ ಶುರುವಾಗಿರೋದು ಇನ್ನಷ್ಟು ಬಹಳಷ್ಟು ಖುಷಿ ಒಂದು ವಾತಾವರಣವನ್ನು ಮಕ್ಕಳಲ್ಲಿ ತಂದಿದೆ. ಪೋಷಕ ವಿಶ್ವನಾಥ್, ಕೊರೋನಾದಿಂದಾಗಿ ಬಹಳ ದಿನಗಳಿಂದ ಮಕ್ಕಳ ಕಲಿಕೆಗೆ ತೊಂದರೆಯಾಗಿತ್ತು. ಬಡ ಪೋಷಕರು ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಳ್ಳಲು ಸೌಲಭ್ಯಗಳ ಕೊರತೆ ಇತ್ತು. ಶಾಲೆ ಆರಂಭದೊಂದಿಗೆ ಆ ಎಲ್ಲ ಸಮಸ್ಯೆಗಳು ದೂರವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಫೋನು ಇಲ್ಲದೇ ಇರೋದು, ಹಿಂಗಾಗಿ ನಮ್ಮ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಿತ್ತು. ಈಗ ಸರ್ಕಾರ ಶಾಲೆಗಳನ್ನು ಓಪನ್ ಮಾಡಿದ್ರಿಂದ, ಪ್ರಾರಂಭ ಮಾಡಿದ್ರಿಂದ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿದೆ. ವಿದ್ಯಾರ್ಥಿನಿಯರಾದ ಧರಣಿ ಹಾಗೂ ಜುಬೇದಾ, ಶಾಲೆಗಳು ಆರಂಭವಾಗಿದ್ದು ನಷ್ಟವಾಗಿರುವ ಕಲಿಕೆಯನ್ನು ಮತ್ತೆ ಗಳಿಸಿಕೊಳ್ಳಲು ಶ್ರಮ ವಹಿಸಿ ಓದುವುದಾಗಿ ತಿಳಿಸಿದರು. ಟೀಚರ್ಸ್ ಕೊಟ್ಟಿರೋ ವರ್ಕನ್ನು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಬಂದು ಟೀಚರ್ಸ್ ಸಬ್ಮಿಟು ಮಾಡೀವಿ. ಟೀಚರ್ಸ್ ನಮಗೆ ಮಾರ್ಕ್ಸು ಕೊಟ್ಟಾರ. ಈಗ ಸ್ಕೂಲ್ ಓಪನ್ ಆಗ್ತಿದೆ. ಓಪನ್ ಆದಮೇಲೆ ಟೀಚರ್ಸು ಸುತ್ತ ನಮಗೆ ಆನ್ಲೈನ್ ಕ್ಲಾಸಲ್ಲಿ ಎಷ್ಟು ಎಕ್ಸ್ಪ್ಲೇನ್ ಮಾಡಾರೋ ಈಗೂ ಅಷ್ಟೇ ಇದು ಮಾಡ್ತಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು, ಕೊರೋನಾ ಓಡಿಸೋಣ, ಮಕ್ಕಳನ್ನು ಓದಿಸೋಣ ಎಂಬ ಧ್ಯೇಯವಾಕ್ಯವನ್ನು ಸಾಕಾರಗೊಳಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಆರೋಗ್ಯ, ಶೈಕ್ಷಣಿಕ ಪ್ರಗತಿಯನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆ ಮತ್ತು ಜವಾಬ್ದಾರಿಯಿಂದ ಭೌತಿಕ ತರಗತಿಗಳನ್ನು ಆರಂಭಿಸಲಾಗಿದೆ. ಪೋಷಕರು ಯಾವುದೇ ಆತಂಕವಿಲ್ಲದೆ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಕಳುಹಿಸಬಹುದು. ಸರ್ಕಾರ ಸಕಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಕೋವಿಡ್-19 ಲಸಿಕೆ ವಿತರಣೆ ಕುರಿತಂತೆ ಪೂರ್ವ ಸಿದ್ಧತೆಗಳು ಆರಂಭವಾಗಿವೆ. ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊರೋನಾ ಲಸಿಕೆ ನೀಡುವ ಪ್ರಕ್ರಿಯೆಯನ್ನು ಆರಂಭಿಸುವಂತೆ ಸೂಚಿಸಲಾಗಿದೆ. ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೀವ್ ಭೂಷಣ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದ್ದು, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ನಾಳೆಯಿಂದ ಲಸಿಕೆ ನೀಡುವ ಪೂರ್ವ ಪ್ರಯೋಗ ಆರಂಭಕ್ಕೆ ನಿರ್ಧರಿಸಲಾಗಿದೆ. ಲಸಿಕೆ ನೀಡಲು ರಾಷ್ಟ್ರಮಟ್ಟದಲ್ಲಿ 96,000 ಮಂದಿಗೆ ತರಬೇತಿ ನೀಡಲಾಗಿದ್ದು, ರಾಜ್ಯ ಮಟ್ಟದಲ್ಲಿ 20,360 ಜನರನ್ನು ತರಬೇತಿಗೊಳಿಸಲಾಗಿದೆ. ಜಿಲ್ಲಾ ಹಂತದಲ್ಲಿ 57,000ಕ್ಕೂ ಹೆಚ್ಚು ಮಂದಿಯನ್ನು ಪರಿಣಿತರನ್ನಾಗಿ ಮಾಡಲಾಗಿದೆ. ಕೋವಿಡ್-19 ಲಸಿಕೆಯನ್ನು ಪಡೆದುಕೊಳ್ಳುವ ಮೊದಲ ಹಂತದ ಫಲಾನುಭವಿಗಳ ಪಟ್ಟಿಯನ್ನು ಕೋವನ್ ತಾಣಕ್ಕೆ ಅಪ್ಲೋಡ್ ಮಾಡುವಂತೆ ಜಿಲ್ಲಾ ಕೇಂದ್ರಗಳಿಗೆ ಸೂಚನೆ ನೀಡಲಾಗಿದೆ. ದೆಹಲಿಯಲ್ಲಿ ಕೋವಿಡ್-19 ಲಸಿಕೆ ನೀಡಿಕೆಯ ಪೂರ್ವ ಪ್ರಯೋಗದ ಸಿದ್ಧತೆಗಳನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಪರಾಮರ್ಶಿಸಿದರು. ತತ್ಸಂಬಂಧ ಇಂದು ನಡೆದ ಸಭೆಯಲ್ಲಿ ಅವರು ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸುವಂತೆ ರಾಜ್ಯದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಆಸ್ಪತ್ರೆಗಳು ಸನ್ನದ್ಧವಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದರು. ಪೂರ್ವ ಪ್ರಯೋಗ ಸಿದ್ಧತೆಯಿಂದ ಸಮಸ್ಯೆ ಇರುವ ಪ್ರದೇಶಗಳನ್ನು ಗುರುತಿಸಿ ಅದನ್ನು ಆರಂಭಿಕ ಹಂತದಲ್ಲೇ ಸರಿಪಡಿಸಲು ಅನುಕೂಲವಾಗುತ್ತದೆ ಎಂದು ಹರ್ಷವರ್ಧನ್ ತಿಳಿಸಿದರು.
अपडेट अपलोड किया गया होगा और ಇದಕ್ಕೂ ಮುನ್ನ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಗಮ ಲಸಿಕೆ ನೀಡಿಕೆಯ ಕುರಿತಂತೆ ಸಮರ್ಥ ಸಿದ್ಧತೆ ಖಾತ್ರಿಪಡಿಸಲು ಸೂಚಿಸಿತ್ತು. ನಾಳೆ ದೇಶಾದ್ಯಂತ ಲಸಿಕೆ ಕಾರ್ಯಕ್ರಮದ ಪೂರ್ವ ಪ್ರಯೋಗ ಆರಂಭಗೊಳ್ಳಲಿದೆ. ರಾಜ್ಯದ 5 ಜಿಲ್ಲೆಗಳಲ್ಲಿ ನಾಳೆ ಪ್ರಾಯೋಗಿಕವಾಗಿ ಡ್ರೈ ರನ್ ಕೊರೋನಾ ಲಸಿಕೆ ಹಾಕುವ ತಾಲೀಮು ನಡೆಯಲಿದೆ. ಬೆಂಗಳೂರು ನಗರ, ಶಿವಮೊಗ್ಗ, ಕಲಬುರಗಿ, ಮೈಸೂರು ಮತ್ತು ಬೆಳಗಾವಿಯಲ್ಲಿ ಲಸಿಕೆ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ತಲಾ 1 ಲಸಿಕಾ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಲಸಿಕೆ ವಿತರಣೆ ಕಾರ್ಯ ನಡೆಯಲಿದೆ. ಹೈದರಾಬಾದ್ನ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆಯ 2ನೇ ಹಂತದ ಪ್ರಯೋಗ ಯಶಸ್ವಿಯಾಗಿದ್ದು, 3ನೇ ಹಂತದ ಪರೀಕ್ಷೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆಸಲಾಗುತ್ತಿದೆ. 1200 ಜನರ ಮೇಲೆ ಪ್ರಯೋಗ ನಡೆಸಲು ಸಿದ್ಧವಾಗಿದ್ದು, ಸ್ವಯಂ ಸೇವಕರಿಗೆ ಲಸಿಕೆ ನೀಡಲಾಗುತ್ತಿದೆ. ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಡಾಟಾ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಹೇಶ್ ಹೆಗಡೆ ಸ್ವಯಂ ಪ್ರೇರಣೆಯಿಂದ ಲಸಿಕೆ ಪಡೆದರು. ಸಂಶೋಧನೆಯನ್ನು ಮಾಡ್ತಾ ಇದೆ. ಡಿಡಿ ನ್ಯೂಸ್ನೊಂದಿಗೆ ಮಹೇಶ್ ಹೆಗಡೆ, ನಾನು ಈಗಾಗಲೇ 2ನೇ ಹಂತದ ಕೋವ್ಯಾಕ್ಸಿನ್ ಪ್ರಯೋಗಕ್ಕೆ ಒಳಗಾಗಿದ್ದು, 3ನೇ ಹಂತದ ಮೊದಲ ಡೋಸ್ ಪಡೆದುಕೊಂಡಿದ್ದೇನೆ. ನನ್ನ ಆರೋಗ್ಯ ಚೆನ್ನಾಗಿದೆ. ಈ ಪ್ರಯೋಗದಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ ಎಂದರು. 200 ಮಂದಿಗೆ ಈ 3ನೇ ಹಂತದ ಪ್ರಯೋಗ ಕೈಗೊಳ್ಳಲಿದ್ದು, ಅದರಲ್ಲಿ ನಾನೂ ಸಹ ಒಬ್ಬನಾಗಿ ಭಾಗಿಯಾಗಿದ್ದೇನೆ. ಸ್ವಯಂ ಪ್ರೇರಿತವಾಗಿ ಈ ಕೊರೋನಾ ಪ್ರಯೋಗಾತ್ಮಕ ಲಸಿಕೆಯಲ್ಲಿ ನಾನು ಸಹ ಭಾಗಿಯಾಗಿದ್ದೇನೆ. ಈಗಾಗಲೇ ನಾನು 3ನೇ ಹಂತದ ಮೊದಲನೇ ಡೋಸನ್ನು ತೆಗೆದುಕೊಂಡಿದ್ದು. ಕೋವ್ಯಾಕ್ಸಿನ್ ಅಂತ ಲಸಿಕೆ ಮಹೇಶ್ ಹೆಗಡೆ ಸಹೋದರ ಗಣೇಶ್ ಹೆಗಡೆ ಈ ಬೆಳವಣಿಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಿಂದ ಹಲವಾರು ವ್ಯಕ್ತಿಗಳು ತಮ್ಮದೇ ಆದ ಸ್ವ ಇಚ್ಛೆಯಿಂದ ಭಾಗವಹಿಸುತ್ತಿದ್ದು, ನನ್ನ ಸಹೋದರನಾದಂತಹ ಬೆಂಗಳೂರಿನ ಉದ್ಯೋಗಿ ಆಗಿರುವಂತಹ ಮಹೇಶ್ ಹೆಗಡೆಯವರು ಸ್ವಪ್ರೇರಣೆಯಿಂದ ಭಾಗವಹಿಸಿದ್ದು, 3ನೇ ಹಂತದ ಪ್ರಥಮ ಡೋಸ್ನ ಅನ್ನು ಪಡೆದುಕೊಂಡಿದ್ದು, ಅವರು ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಇಲ್ಲದೇ ಇರುವುದನ್ನು ಸಾಬೀತುಪಡಿಸಿದ್ದಾರೆ. ಇದು ನಮ್ಮಲ್ಲಿ ಸಂತೋಷವನ್ನು ತಂದುಕೊಟ್ಟಿದೆ. ಹಾಗೂ ಈ ಕೋವ್ಯಾಕ್ಸಿನ್ ಅಂತ ಲಸಿಕೆಯು ಅತ್ಯಂತ ಬೇಗನೆ ಜನರ ಕೈ ಸೇರಲಿ ಹಾಗೂ ಕೊರೋನಾ ರೋಗಕ್ಕೆ ಮುಕ್ತಾಯ ಆಗಲಿ ಅಂತ ಕೃಷಿಕ ಕಿಶೋರ್ ಮರಾಠೆ, ಮಹೇಶ್ ಹೆಗಡೆ ಪಡೆದಿರುವ ಕೊರೋನಾ ಲಸಿಕೆ ಯಶಸ್ವಿಯಾದರೆ ಎಲ್ಲರಿಗೂ ಉಪಯೋಗವಾಗುತ್ತದೆ ಎಂದು ತಿಳಿಸಿದರು. ಲಸಿಕೆಯನ್ನು ತಮ್ಮ ಮೇಲೆ ಸ್ವಪ್ರಯೋಗಕ್ಕೆ ತಗೊಂಡು ನಮಗೆಲ್ಲ ಸ್ಫೂರ್ತಿಯಾಗಿದ್ದಾರೆ. ಈ ಪ್ರಯೋಗ ಯಶಸ್ವಿ ಆದರೆ ಇದು ಎಲ್ಲರಿಗೂ ಉಪಯೋಗವಾಗುವಂಥದ್ದು. ಹಾಗಾಗಿ ನಾವು ಎಲ್ಲ ಯುವಕರು ಇವರಿಂದ ಪ್ರೇರಣೆ ತಗೊಂಡು ನಾವು ಈ ರೀತಿ ಒಳ್ಳೆಯ ಕಾರ್ಯದಲ್ಲಿ ಭಾಗವಹಿಸಬೇಕು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಫಾಸ್ಟ್ಯಾಗ್ ಮೂಲಕ 100ಕ್ಕೆ 100ರಷ್ಟು ಟೋಲ್ ಸಂಗ್ರಹಿಸುವ ಗಡುವನ್ನು ಫೆಬ್ರವರಿ 15ರವರೆಗೆ ವಿಸ್ತರಿಸಿದೆ. ಈ ಮುನ್ನ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಂದಿನಿಂದಲೇ ಟೋಲ್ಗಳಲ್ಲಿ ಸಂಪೂರ್ಣವಾಗಿ ನಗದು ವಹಿವಾಟು ನಿಲ್ಲಿಸಲು ಮತ್ತು ಫಾಸ್ಟ್ಯಾಗ್ ಮೂಲಕವೇ ಹಣ ಸಂಗ್ರಹಿಸಲು ಗಡುವು ವಿಧಿಸಿತ್ತು. ಪ್ರಸಕ್ತ ಹೆದ್ದಾರಿಗಳಲ್ಲಿ ಫಾಸ್ಟ್ಯಾಗ್ ಪಾಲು 75% 80ರಷ್ಟಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಿನ ತಿಂಗಳು 15ರೊಳಗೆ 100ಕ್ಕೆ 100ರಷ್ಟು ಟೋಲ್ ಸಂಗ್ರಹಣೆಯನ್ನು ಖಾತ್ರಿಪಡಿಸಲು ನಿಯಂತ್ರಣ ಅಗತ್ಯಗಳನ್ನು ಪಡೆದುಕೊಳ್ಳಬಹುದು ಎಂದು NHAIಗೆ ನೀಡಿರುವ ಸೂಚನೆಯಲ್ಲಿ ಸಚಿವಾಲಯ ತಿಳಿಸಿದೆ. ಟೋಲ್ ಪ್ಲಾಜಾಗಳಲ್ಲಿ ಎರಡೂ ಬದಿಗಳಲ್ಲಿ 1 ಲೇನ್ ಹೊರತುಪಡಿಸಿ ಉಳಿದೆಲ್ಲ ಲೇನ್ಗಳನ್ನು ಫಾಸ್ಟ್ಯಾಗ್ಗೆ ಮೀಸಲಾದ ಮಾರ್ಗಗಳಾಗಿ ಮಾಡಲಾಗಿದ್ದು, ಫಾಸ್ಟ್ಯಾಗ್ ಇಲ್ಲದೆ ಯಾವುದೇ ವಾಹನ ಈ ಲೇನ್ ಪ್ರವೇಶಿಸಿದರೆ ಟೋಲ್ ಶುಲ್ಕದ ದುಪ್ಪಟ್ಟು ದರ ನೀಡಬೇಕಾಗುತ್ತದೆ. ಕೊರೋನಾ ಸೋಂಕಿನಿಂದ ಬಾಧಿತವಾಗಿದ್ದ 2020ನೇ ವರ್ಷ ಇತಿಹಾಸದ ಪುಟ ಸೇರಿದೆ. 2021ರ ಹೊಸ ಕಿರಣ ಭೂಮಿಯನ್ನು ಸ್ಪರ್ಶಿಸಿದ್ದು, ಎಲ್ಲೆಡೆ ಹೊಸ ಆಶಯ ಭರವಸೆಯೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸಲಾಗಿದೆ. ಹೊಸ ಕ್ಯಾಲೆಂಡರ್ ವರ್ಷ ಎಲ್ಲರಲ್ಲೂ ಸಂತಸ ಸಮೃದ್ಧಿ ತರಲಿ ಎಂದು ಪರಸ್ಪರ ಶುಭ ಹಾರೈಸಿಕೊಳ್ಳುತ್ತಿರುವ, ಶುಭ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಹಲವು ಪ್ರಮುಖ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ನಡುವೆಯೂ ಬಾಣ ಬಿರುಸುಗಳೊಂದಿಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಾಗಿದೆ. ಹಿಂದಿನ ವರ್ಷಗಳಂತೆ ಈ ಬಾರಿ ಹೆಚ್ಚಿನ ಸಂಭ್ರಮ ಕಂಡುಬಂದಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಹೊಸ ವರ್ಷವನ್ನು ಆಚರಿಸಲಾಗುತ್ತಿದೆ. ಕೊಡಗು ಸೇರಿದಂತೆ ಮಲೆನಾಡು ಭಾಗದ ಹಲವೆಡೆ ಹೋಮ್ ಸ್ಟೇಗಳಲ್ಲಿ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಲಾಗಿತ್ತು. ಯಾರು ಮನೆಯಿಂದ ಹೊರಬರದಂತೆ ಸರ್ಕಾರ ಆದೇಶ
ಕರಾವಳಿ ತೀರ ಪ್ರದೇಶಗಳಲ್ಲೂ ಕಠಿಣ ನಿಯಮಾವಳಿಗಳನ್ನು ರೂಪಿಸಲಾಗಿತ್ತು. ಪ್ರವಾಸೋದ್ಯಮ ತಾಣಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗಿರಿಧಾಮಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಮೈಸೂರು ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳಲ್ಲೂ ಪ್ರವಾಸೋದ್ಯಮ ಇಲಾಖೆ ಸಂಭ್ರಮಾಚರಣೆಗೆ ಅವಕಾಶ ನೀಡಿರಲಿಲ್ಲ. शहर के पार्क स्ट्रीट क्षेत्र में लोग आधी रात को नए साल का खास स्वागत करते दिखाई दिए। तो ये कोलकाता की तस्वीरें आप देख सकते हैं। और ये तस्वीरें हैं दिल्ली, ಮುಂಬೈ, ದೆಹಲಿ, ಅಹಮದಾಬಾದ್, ಚೆನ್ನೈ ಮತ್ತಿತರ ಪ್ರದೇಶಗಳಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಾಗಿದೆ. ಕೊರೋನಾ ಸೋಂಕು ನಿಯಂತ್ರಣ ಕ್ರಮಗಳ ನಡುವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿತ್ತು. ಬಿಎಸ್ಎಫ್ ಸಿಬ್ಬಂದಿ ವ್ಯಕ್ತಿಗತ ಅಂತರದೊಂದಿಗೆ ಹೊಸ ವರ್ಷವನ್ನು ಸಂಭ್ರಮದಿಂದ ಸ್ವಾಗತಿಸಿದರು. ಹೊಸ ವರ್ಷದ ಸಂದರ್ಭದಲ್ಲಿ ಕಾಶಿಯಲ್ಲಿ ಆಯೋಜಿಸಿದ್ದ ಗಂಗಾ ಆರತಿ ಆಕರ್ಷಣೀಯವಾಯಿತು. ಈ ಮಧ್ಯೆ ಹೊಸ ವರ್ಷಕ್ಕೆ ಗಣ್ಯರು ಶುಭ ಕೋರಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಹೊಸ ವರ್ಷ ಹೊಸ ಅವಕಾಶ ಮತ್ತು ನವ ಆಶಯಕ್ಕೆ ಹಾದಿಯಾಗಿದ್ದು, ಕೋವಿಡ್-19 ಸಂಕಷ್ಟದಿಂದ ಹೊರಬರಲು ಹೊಸ ಆಶಯ ಮತ್ತು ಸಮನ್ವಯತೆಯೊಂದಿಗೆ ಸಾಗುವಂತೆ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಹೊಸ ವರ್ಷ ದೇಶದ ಜನತೆಗೆ ಉತ್ತಮ ಆರೋಗ್ಯ, ಸಂತಸ, ಸಮೃದ್ಧಿ ತರಲಿ, ಭರವಸೆಯ ಸ್ಫೂರ್ತಿ ಮೂಡಲಿ ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ 2021ನೇ ವರ್ಷ ಯಶಸ್ಸಿನ ಶಿಖರಕ್ಕೆ ಏರುವಂತೆ ಮಾಡಲಿ ಎಂದು ಹಾರೈಸಿದ್ದಾರೆ. ಹೊಸ ವರ್ಷಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾಡಿನ ಜನತೆಗೆ ಶುಭ ಕೋರಿದ್ದಾರೆ. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕೊರೋನಾ ವಿರುದ್ಧದ ಮುನ್ನೆಚ್ಚರಿಕೆಯಾಗಿ ಈ ಬಾರಿ ಬಹಿರಂಗ ಸಂಭ್ರಮಾಚರಣೆಗಳಿಂದ ದೂರವಿರಿ, ಮಾಸ್ಕ್ ಧರಿಸಿ, ವೈಯಕ್ತಿಕ ಅಂತರ ಕಾಯ್ದುಕೊಂಡು ಸುರಕ್ಷತಾ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಸರ್ಕಾರದೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿಯವರು ರಾಜ್ಯಪಾಲ ವಜುಭಾಯಿ ವಾಲಾ ಅವರನ್ನು ಭೇಟಿ ಮಾಡಿ ಹೊಸ ವರ್ಷದ ಶುಭಾಶಯ ಕೋರಿದರು. ರಾಜ್ಯದ ನೂತನ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಹೂಗುಚ್ಛ ನೀಡಿ ಶುಭ ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಬಡವರಿಗಾಗಿ ತ್ವರಿತ ಹಾಗೂ ದೀರ್ಘಕಾಲ ಬಾಳಿಕೆ ಬರುವ ಮನೆಗಳ ನಿರ್ಮಾಣ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಶಾಲಾ ಕಾಲೇಜು ಆರಂಭ, ಮಕ್ಕಳ ಆರೋಗ್ಯ ರಕ್ಷಣೆಗೆ ಸರ್ಕಾರ ಸೂಕ್ತ ಕ್ರಮ, ಸಚಿವ ಸುರೇಶ್ ಕುಮಾರ್.
ನಾಳೆ ದೇಶಾದ್ಯಂತ ಕೋವಿಡ್-19 ಲಸಿಕೆ ವಿತರಣೆಗೆ ಪೂರ್ವ ಸಿದ್ಧತೆ, ರಾಜ್ಯದ 5 ಜಿಲ್ಲೆಗಳಲ್ಲಿ ತಾಲೀಮು. ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಫಾಸ್ಟ್ಯಾಗ್ ಮೂಲಕ ಟೋಲ್ ಸಂಗ್ರಹ, ಕೇಂದ್ರದಿಂದ ಫೆಬ್ರವರಿ 15ರವರೆಗೆ ಗಡುವು ವಿಸ್ತರಣೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.